ಪಡಿತರ ಚೀಟಿದಾರರಿಗೆ ಆಹಾರ ಇಲಾಖೆ ಮತ್ತೊಂದು ಶಾಕ್ ಅನ್ನು ಕೊಡ್ಲಿಕ್ಕೆ ಮುಂದಾಗಿದೆ. ಏನದು ಶಾಕ್ ಅಂತ ಹೇಳಿ ನೋಡ್ತಾ ಹೋಗೋಣ. ಅಕ್ಕಿಯನ್ನ ಪಡೆದು ಹಣದ ಆಸೆಗೆ ಅಕ್ಕಿ ಮಾರಾಟ ಮಾಡಿದ್ರೆ ಕಾರ್ಡ್ ರದ್ದು ಮಾಡುವ ಪ್ರಕ್ರಿಯೆಗೆ ಕೈ ಹಾಕುವ ಸಾಧ್ಯತೆ. ಬಿಪಿಎಲ್ ಕಾರ್ಡ್ ರದ್ದಿಗೆ ಮತ್ತೊಂದು ಮಾರ್ಗವನ್ನು ಕಂಡುಕೊಳ್ತಾ ಆಹಾರ ಇಲಾಖೆ. ಹಣದ ಆಸೆಗೆ ನೀವೇನಾದರೂ ಪಡಿತರ ಅಕ್ಕಿಯನ್ನ ಮಾರಿ ತಗಲಾಕೊಂಡ್ಬಿಟ್ರೆ ಆಹಾರ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಈಗಾಗಲೇ ಸುತ್ತೋಲೆಯನ್ನು ಕೂಡ ಹೊರಡಿಸಲಾಗಿದೆ. ನ್ಯಾಯಬೆಲೆ ಅಂಗಡಿಗಳಿಗೆ ಈ ಸುತ್ತೋಲೆ ತಲುಪಿದೆ. ಪಡಿತರ ಅಕ್ಕಿ ಮಾರಾಟದ ಬಗ್ಗೆ ಆಹಾರ ಇಲಾಖೆಗೆ ದೂರು ಬಂದ ಹಿನ್ನೆಲೆಯಲ್ಲಿ ಕ್ರಮಕ್ಕೆ ಮುಂದಾಗಿರುವಂತಹದ್ದು. ಪಡಿತರ ಕಾರ್ಡುದಾರರಿಗೆ ಆಹಾರ ಇಲಾಖೆ ಈ ಮೂಲಕ ಮತ್ತೊಂದು ಶಾಕ್ ಅನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದೆ. ಈಗಾಗಲೇ ಒಂದು ಕಡೆ ಕಾರ್ಡಿನ ಪರಿಷ್ಕರಣೆಗೆ ಮುಂದಾಗಿರುವಂಥದ್ದು. ಯಾರ್ಯಾರು ಅರ್ಹತೆ ಇಲ್ಲದಿದ್ದರೂ ಕೂಡ ಕಾರ್ಡನ್ನು ಪಡೆದುಕೊಂಡಿದ್ದಾರೋ ಅವರಿಗೆ ಶಾಕ್ ಕೊಡ್ಲಿಕ್ಕೆ ಮುಂದಾಗ್ತಾ ಇದೆ. ಮತ್ತೊಂದಿಷ್ಟು ಜನ ಏನು ಮಾಡ್ತಿದ್ದಾರೆ ಅಂದರೆ ಪಡಿತರ ಚೀಟಿಯನ್ನು ತೋರಿಸಿ ಅಕ್ಕಿ ತಗೊಂಡು ಅದನ್ನು ಹೋಟೆಲ್ಗಳಿಗೆ ಮಾರೋದು, ಬೇರೆಯವ್ರಿಗೆ ಮಾರಾಟ ಮಾಡೋದು, ಅಂಥವ್ರ ಮೇಲೂ ಕೂಡ ಆಹಾರ ಇಲಾಖೆ ಕಣ್ಣಿಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಈಗ ಆಹಾರ ಇಲಾಖೆಯನ್ನು ಸುತ್ತೋಲೆಯನ್ನು ಹೊರಡಿಸಿದೆ, ಬಟ್ ಈಗ ಪಡಿತರ ಚೀಟಿಯಲ್ಲಿ ತೆಗೆದುಕೊಂಡಂತಹ ಅಕ್ಕಿಯನ್ನು ಮಾರಾಟ ಮಾಡೋರನ್ನು ಹೇಗೆ ಕಂಡು ಹಿಡಿತಾರೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದೆ ಆಹಾರ ಇಲಾಖೆ ಅಂತ ಹೇಳಿ? ಪ್ರೇಮ್, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯಾ ಏರಿಯಾದ ಫುಡ್ ಇನ್ಸ್ಪೆಕ್ಟರ್ಗಳು ಭೇಟಿಯನ್ನು ಕೊಡ್ತಾರೆ. ಭೇಟಿ ಕೊಟ್ಟು ಅವರಿಗೆ ಯಾರಾದರೂ ದೂರನ್ನು ಕೊಟ್ಟರೆ ಅಲ್ಲಿ ಪರಿಶೀಲನೆ ಮಾಡಿ ಅವರ ಕಾರ್ಡ್ಗಳನ್ನು ರದ್ದು ಮಾಡುವಂಥದ್ದು ಪ್ರಕ್ರಿಯೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಆಹಾರ ಇಲಾಖೆಗೆ ದೂರು ಕೂಡ ಹೋಗಿವೆ. ಏನು ಅಂತಂದರೆ, ಅನ್ನಭಾಗ್ಯ ಯೋಜನೆಯಡಿ ಬರುವಂಥ ಅಕ್ಕಿಯನ್ನು ತಮ್ಮ ಸ್ವಂತಕ್ಕೆ ಬಳಸ್ಕೊಳ್ಳದೆ BPL ಕಾರ್ಡ್ದಾರರು ಬೇರೆಯವರಿಗೆ ಅವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಆ ರೀತಿ ಮಾರಾಟ ಮಾಡಿರುವುದು ಅಕ್ಷಮ್ಯ ಅಪರಾಧ. ಯಾಕೆಂತಂದರೆ ತಮ್ಮ ಸ್ವಂತ ಉಪಯೋಗಕ್ಕೆ ಅಂತೇಳಿ ಅಕ್ಕಿಯನ್ನು ಕೊಡುವಂಥದ್ದು, ಅದನ್ನು ಹಣದ ಆಸೆಗೋಸ್ಕರ ಬೇರೆಯವರಿಗೆ ಮಾರಾಟ ಮಾಡಿದರೆ ಇವರಿಗೆ ಅಕ್ಕಿ ಅವಶ್ಯಕತೆ ಇಲ್ಲ ಅಂತ ಹೇಳಿ ಪರಿಗಣಿಸಿ ಅವರ ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ ಅಂತೇಳಿ ಆಹಾರ ಇಲಾಖೆಗೆ ಸುತ್ತೋಲೆಯನ್ನು ಹೊರಡಿಸಿದೆ. ಈ ಸುತ್ತೋಲೆ ಹೊರಡಿಸೋದು ಅಷ್ಟೇ ಅಲ್ಲದೆ ನ್ಯಾಯಬೆಲೆ ಅಂಗಡಿಗಳ ಮುಂಭಾಗ ಕೂಡ ಈಗ ಬೋರ್ಡನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ಯಾರಾದರೂ BPL ಕಾರ್ಡ್ದವರು ಅಕ್ಕಿಯನ್ನು ತೆಗೆದುಕೊಂಡು ಬೇರೆಯವರಿಗೆ ಮಾರಾಟ ಮಾಡಿದ್ರೆ ಅಂಥ BPL ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ, ಇನ್ನು ಮುಂದೆ ನಿಮಗೆ ಅಕ್ಕಿ ಕೊಡಲ್ಲ ಅಂತೇಳಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಈ ಪ್ರಕ್ರಿಯೆ ಈಗ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಶುರು ಆಗಿದೆ. ಆ ರೀತಿಯಾದ ಸುತ್ತೋಲೆಯನ್ನು ಕೂಡ ಫುಡ್ ಇನ್ಸ್ಪೆಕ್ಟರ್ಗಳಿಗೆ ರವಾನೆ ಆಗಿರುವಂಥದ್ದು. ನ್ಯಾಯಬೆಲೆ ಅಂಗಡಿಗಳಲ್ಲಿ ಕೂಡ ಈಗ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ. BPL ಕಾರ್ಡ್ದಾರರು ಎಚ್ಚೆತ್ಕೊಂಡು ಮಾರಾಟ ಮಾಡೋದು ಕಂಡು ಬಂದರೆ ಅಥವಾ ದೂರು ಬಂದರೆ ಕೂಡಲೇ ರದ್ದಾಗದಂತೂ ಗ್ಯಾರಂಟಿ ಅನ್ನುವಂಥದ್ದು ಈಗ ಗೊತ್ತಾಗ್ತಿದೆ. ಪ್ರೇಮ್, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಕಾರ್ಡ್ ಬಳಕೆದಾರರು ಅಕ್ಕಿ ತಗೊಂಡು ಮಾರಾಟ ಮಾಡಿದರೆ ಅವ್ರ ಮೇಲೆ ಕ್ರಮ ಆಗುತ್ತೆ. ಕೆಲವು ನ್ಯಾಯಬೆಲೆ ಅಂಗಡಿಯವರೇ ಈ ಕಾಳಸಂತೆಯಲ್ಲಿ ಅಕ್ಕಿಯನ್ನು ಮಾರುವಂತಹ ಕೆಲಸ ಮಾಡ್ತಾರೆ. ಅಂಥವ್ರಿಗೆ ಯಾವ ರೀತಿ ಕ್ರಮ ತಗೊತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ.